ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹೆಸರು ಆಸ್ಮಾ ಅಂತ ಹೇಳ್ಬಿಟ್ಟು ಇವರ ಒಂದು ಹೆಸರಿನ ಅರ್ಥ ನೋಡೋದಾದರೆ ಅತ್ಯಮೂಲ್ಯ ಅಂತ ಹೇಳಿಕೊಂಡಿದ್ದಾರೆ. ಇವರಿಗೆ ಹೆಸರಿಗೆ ತಕ್ಕಂತೆ ಇವರು ಅತ್ಯಮೂಲ್ಯವಾಗಿದ್ದಾರೆ. ಇನ್ನು ಇವರ ಒಂದು ವಯಸ್ಸು ನೋಡುವುದಾದರೆ 30 ವರ್ಷ ತುಂಬಿದೆ ನೋಡಿ. ಇನ್ನು ಯೌವನ ಹಾಗೆ ಇದೆ ನನ್ನಲ್ಲಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇವರ ಒಂದು ಊರು ನೋಡೋದಾದರೆ ಮಂಗಳೂರು ಸಿಟಿಯವರು ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ವೈವಾಹಿಕತೆ ನೋಡೋದಾದರೆ ಮದುವೆ ಆಗಿದೆ ನೋಡಿ, ಅದು ಗಂಡನ ಇದ್ದಾನೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇವರ ಒಂದು ಹವ್ಯಾಸ ನೋಡೋದಾದರೆ ಚೇಷ್ಟೆ ಮಾಡುವುದು ನನ್ನ ಒಂದು ಹವ್ಯಾಸವಾಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದರು. ಅದನ್ನು ನಾವು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿದ್ದೇವೆ, ಏಕೆಂದರೆ ಇವರಿಗೆ ಇನ್ನೊಬ್ಬ ಜೋಡಿ ಬೇಕಾಗಿದ್ದಾನೆ, ಅದಕ್ಕೆ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ನೋಡೋಣ. ಇನ್ನು ಇದರ ಜೊತೆಗೆ ಮದುವೆಯ ಆದ ಮೇಲೆ ಬಂದ ಕಷ್ಟಗಳು ಇವು ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಮದುವೆಯಾಗಿ 1 ವರ್ಷ ಆದ ಮೇಲೆ ಗಂಡ ನನ್ನ ಮೇಲೆ ಸಂಶಯ ಪಡುವುದಕ್ಕೆ ಶುರು ಮಾಡಿದ. ಸಂಶಯಪಟ್ಟು ಒಂದು ದಿನ ಗೂಟದ ಸುಖವನ್ನು ಕೊಡಲಿಲ್ಲ, ಹಾಗೆ ಇರಿಸುತ್ತಿದ್ದ. ಅದರಿಂದ ಬೇಸತ್ತು ಹೋಗಿದ್ದೇನೆ ನೋಡಿ ನಾನು ಗಂಡನಿಂದ ಅಂತ ಹೇಳಿಕೊಂಡಿದ್ದಾರೆ. ಹೊರಗಡೆ ಹೋದರೆ ನನ್ನ ಮೇಲೆ 2 ಕಣ್ಣುಗಳನ್ನು ಇಟ್ಟಿರುತ್ತಿದ್ದ. ಬಂದ ಮೇಲೆ ತುಂಬ ಹೊಡೆಯುತ್ತಿದ್ದ. ಏನು ಅನ್ನುವುದನ್ನು ಯೋಚನೆ ಮಾಡುತ್ತಿರಲಿಲ್ಲ. ಅವನಿಗೆ ಮನಸ್ಸಿಗೆ ಬಂದಂತೆ ನನ್ನ ಜೊತೆಗೆ ವರ್ತನೆಯನ್ನು ಮಾಡುತ್ತಿದ್ದ. ಅದು ನನಗೆ ಹಿಡಿಸುತ್ತಿರಲಿಲ್ಲ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಮದುವೆ ಆದ ಮೇಲೆ ಬಂದ ಕಷ್ಟಗಳು ಇವು ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇವರಿಗೆ ಈ ರೀತಿ ಇವರ ಬೇಕಾಗಿದ್ದಾನೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡು ನೋಡೋದಕ್ಕೆ ಚೆನ್ನಾಗಿ ಕಂಡರೆ ಅಷ್ಟೇ ಸಾಲದು, ಮನಸ್ಸಿನಲ್ಲಿ ಸಂಶಯ ಅನ್ನುವ ಭಾವನೆ ಒಂದಿಷ್ಟು ಇರಬಾರದು. ಹಾಗಿದ್ದರೆ ಬನ್ನಿ ಬೇಗ ಸಿಗುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಅಂದರೆ ನನ್ನ ಜೊತೆಗೆ ಸಂಬಂಧ ಬೆಳೆಸಲು ಇಚ್ಛಿಸುವ ಗಂಡಿಗೆ ಸಂಶಯ ಅನ್ನುವ ಭಾವನೆಯ ಬೀಜವು ಮನಸ್ಸಿನಲ್ಲಿ ಇರಬಾರದು. ಹಾಗಿದ್ದರೆ ಮಾತ್ರ ಬನ್ನಿ ಕೊಡುತ್ತೇನೆ ಅಂತ ಹೇಳಿಕೊಂಡಿದ್ದಾರೆ. ಮತ್ತೆ ನಿಮಗೆ ಹೊರಗಿನ ಚಡವಿದ್ದರೂ ನಡೆಯುತ್ತದೆ. ನೀವು ಸುಖವನ್ನು ಪಡೆಯುವುದಕ್ಕೆ ಹಣ ಕೊಡಬೇಕಾಗಿಲ್ಲ, ಹಾಗೆ ಫ್ರೀ ಸಿಗುತ್ತದೆ ನೋಡಿ. ಎಲ್ಲದನ್ನೂ ಕೊಡುತ್ತೇನೆ. ನೀವು ನನ್ನ ಜೊತೆಗೆ ಚೆನ್ನಾಗಿದ್ದರೆ ನನ್ನ ಸಂಪತ್ತು ಎಲ್ಲವೂ ನಿಮಗೆ ಸಿಗುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಈ ರೀತಿಯವರ ಬೇಕಾಗಿದ್ದಾನೆ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಓಪೋ A3 Pro ಇತ್ತೀಚೆಗೆ ಹೊಸದಾಗಿ ಲಾಂಚ್ ಆಗಿರುವ ಒಂದು ಮೊಬೈಲಿನ ಬಗ್ಗೆ ಫೀಚರ್ಸ್ ನೋಡೋಣ ಬನ್ನಿ. ಮೀಡಿಯಾಟೆಕ್ ಡಿಮೆನ್ಸಿಟಿ 7050 ಇದೆ ಅಂತ ಹೇಳಿಕೊಂಡಿರೋದು. 8GB ರ್ಯಾಮ್ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು 64 MP ಪ್ಲಸ್ 2 MP ರೇರ್ ಕ್ಯಾಮ್ರಾ ಇದೆ ಅಂತ ಹೇಳಿಕೊಂಡಿರೋದು. ಇನ್ನು 8 MP ಫ್ರಂಟ್ ಕ್ಯಾಮ್ರಾ ಕೂಡ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು 5000 mAh 3067 ಸೂಪರ್ ಫ್ಲ್ಯಾಶ್ ಚಾರ್ಜರಿಂಗ್ ಇದೆ ಅಂತ ಹೇಳಿಕೊಂಡಿರೋದು. 6.7 ಇಂಚಸ್ ಡಿಸ್ಪ್ಲೇ ಗ್ಲಾಸ್ ಕೂಡ ಇದೆ ಅದರದು ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 23,490 ರೂಪೀಸ್ ಇದೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಇತ್ತೀಚೆಗೆ ಬಂದಿರುವ ಮೊಬೈಲಿನ ಬಗ್ಗೆ ಒಂದು ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡುವ ಮೂಲಕ ನಿಮ್ಮ ಕಮೆಂಟ್ ಇವರಿಗೆ ಇಷ್ಟವಾದರೆ ಅದನ್ನು ನೋಡಿ ಇವರು ರಿಪ್ಲೈ ಮಾಡ್ತಾರೆ. ಆ ಒಂದು ರಿಪ್ಲೈನ ನೋಡಿಕೊಂಡು ಇವರ ಜೊತೆಗೆ ನೀವು ಸಂಬಂಧ ಬೆಳೆಸೋದಕ್ಕೆ ರೆಡಿಯಾಗಿರಬಹುದು.